ವಿಶಾಲ ವಾಸ್ತು ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ಈ ಹಿಂದೆ ಒಂದು ಶುದ್ಧಿ ಕಾರ್ಯದ ವಿಡಿಯೋವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅದರಲ್ಲಿ ಶುದ್ಧಿ ಕಾರ್ಯದ ಹಿನ್ನೆಲೆ, ಶುದ್ಧಿ ಕಾರ್ಯವನ್ನು ಯಾವ ರೀತಿಯಾಗಿ ಮಾಡಿಕೊಂಡ್ರೆ ಏನೇನು ಫಲಗಳು ಸಿಗುತ್ತೆ, ಯಾವ ರೀತಿಯಾಗಿ ಶುದ್ಧಿ ಕಾರ್ಯವನ್ನು ಮಾಡ್ಕೋಬೇಕು, ಒಂದು 30-40 ಅಳತೆಯ ಸೈಟಲ್ಲಿ ಏನೆಲ್ಲ ವಸ್ತುಗಳು ಯಾವೆಲ್ಲ ಪ್ರಮಾಣದಲ್ಲಿ ಬಳಸಿದಾಗ ಆ ಶುದ್ಧಿ ಕಾರ್ಯ ಒಂದು ಸಂಪನ್ನವಾಗುತ್ತೆ ಅನ್ನುವಂಥ ವಿಚಾರವನ್ನು ಪೂರ್ತಿ ಒಂದು ಡೆಮೋ ಕೊಟ್ಟು, ಅಂದರೆ ಪ್ರಾಕ್ಟಿಕಲಾಗಿ ಹೇಗೆ ಮಾಡೋದು ಅಂತೆಲ್ಲ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೆ. ಆ ಒಂದು ವಿಡಿಯೋವನ್ನು ನೋಡಿ ಇನ್ಸ್ಪೈರ್ ಆಗಿ ಆನೇಕಲ್ನಲ್ಲಿ ಮನೆ ಕಟ್ತಾ ಇರ್ತಕ್ಕಂಥ ರಾಮಚಂದ್ರರವರು ಯಾವ ರೀತಿಯಾಗಿ ಶುದ್ಧಿ ಕಾರ್ಯವನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ವಿಡಿಯೋವನ್ನು ನಾನೀಗ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಯಾವ ರೀತಿಯಾಗಿ ಪ್ರೊಸೀಜರ್ ಹೇಳಿದ್ವೋ ಆ ರೀತಿಯಾಗಿ ಬಹಳ ಒಂದು ಕೇರ್ ತಗೊಂಡು ಅದೇ ರೀತಿಯಲ್ಲಿ ಶುದ್ಧಿ ಕಾರ್ಯವನ್ನು ಮಾಡಿದ್ದಾರೆ. ನೋಡ್ಬೋದು ನೀವು, ಸಗಣಿ ಇರ್ಬೋದು, ಗೋಮೂತ್ರ ಇರ್ಬೋದು, ಅರಿಶಿಣ ಇರ್ಬೋದು, ಉಪ್ಪಿರ್ಬೋದು, ಪ್ರತಿಯೊಂದನ್ನು ಸಂಗ್ರಹ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಬಿಳಿ ಸಾಸಿವೆ ಕೂಡ ತಂದ್ಕೊಂಡಿದ್ದಾರೆ. ಮತ್ತು ಈ ಒಂದು ಡ್ರಮ್ನಲ್ಲಿ ಕಲಿಸ್ಬೇಕು, ಪ್ರತಿಯೊಂದನ್ನು ನಾವು ಹೇಳಿದ್ವಿ. ಇವರು ಯಾವ ರೀತಿಯಾಗಿ ಶುದ್ಧಿ ಕಾರ್ಯ ಮಾಡ್ತಾರೆ ನೀವೇ ಕಣ್ಣಾರೆ ನೋಡಿ. ಅಂದರೆ ಒಂದು ಇಂಟ್ರೆಸ್ಟ್ ಇರಬೇಕು ನೋಡಿ. ಉಪ್ಪನ್ನು ಹಾಕ್ತಾ ಇರುವಂಥದ್ದು, ಮೊದಲು ಉಪ್ಪನ್ನು ಹಾಕಿ ನೀರನ್ನು ಬಿಡಬೇಕನ್ನುವಂಥ ಒಂದು ಪದ್ಧತಿ ಏನಿದೆ, ಆ ಪ್ರಕಾರ ಅವರು ಉಪ್ಪನ್ನು ಹಾಕ್ತಾ ಇದ್ದಾರೆ. ನಮಗೆ ಶ್ರದ್ಧೆ ಇದ್ದರೆ ಆ ಕೆಲಸ ನಮ್ಮ ಮನೆ ಕೆಲಸ, ಅದನ್ನು ನಾವು ಮಾಡಬೇಕು ಅನ್ನೋಂಥ ಒಂದು ವಿಚಾರ ನಮ್ಮಲ್ಲಿ ಬಂದರೆ, ಅದು ನಮ್ಮದು ಅಂತ ಮಾಡಿಕೊಂಡಾಗ ಯಾವ ರೀತಿಯಾಗಿ ಅದು ಒಂದು ಸಂತೃಪ್ತಿದಾಯಕ ಕೆಲಸ ಆಗುತ್ತೆ ಅನ್ನೋಂಥದ್ದನ್ನು ನೀವು ಇದರಲ್ಲಿ ತಿಳ್ಕೊಬೋದು ನೋಡಿ. ಮನೆ ಓನರೇ ಸ್ವತಃ ಅವರೇ ನಿಂತು ಮಾಡ್ತಾ ಇರುವಂಥ ಕೆಲಸ. ಈ ರೀತಿಯಾಗಿ ಜವಾಬ್ದಾರಿ ತಗೊಂಡು ನಿಮ್ಮ ಮನೆ ಕೆಲಸಗಳನ್ನು ನೀವು ಮಾಡಿಕೊಂಡಾಗ ಅದು ಅದೇ ರೀತಿ ಫಲವನ್ನು ಸಹ ಕೊಡುತ್ತೆ ನಿಮಗೆ. ಆ ಮನೆ ನಿಮ್ಗೆ ಕನೆಕ್ಟೆಡ್ ಇರುತ್ತೆ. ನೀವು ಎಲ್ಲಿ ಎಷ್ಟು ವರ್ಷ ಬಾಳ್ತಿರೋ, ನಾನು ಇಷ್ಟು ಶ್ರದ್ಧೆಯಿಂದ ಇಷ್ಟು ಕೆಲಸ ಮಾಡಿದ್ದೆ ಈ ಮನೆಗೋಸ್ಕರ ಅನ್ನುವಂಥದ್ದು ಆ ಒಂದು ಇದರಲ್ಲಿ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಮತ್ತು ನಮ್ಮ ಮಕ್ಕಳು ನೋಡ್ತಾ ಇರ್ತಾರೆ, ನಾವು ಏನು ಶ್ರಮ ಪಡ್ತಾ ಇದ್ದೀವಿ ಅಲ್ವಾ. ನಮ್ಮ ಸಂಬಂಧಿಕರು, ನಮ್ಮ ಮಕ್ಕಳು, ಎಸ್ಪೆಷಲಿ ನಮ್ಮ ಮಕ್ಕಳು ಅದನ್ನು ನೋಡ್ತಾ ಇದ್ದಾಗ ಅವ್ರಿಗೂ ಒಂದು ಅದರ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ, ಆ ಮನೆಯ ಒಂದು ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಅದನ್ನೆಲ್ಲ ನಾವು ಇವತ್ತಿನ ಎಜುಕೇಟೆಡ್ ಮಕ್ಕಳು ಅಲ್ವಾ, ಇವಾಗ ನಮಗೆಲ್ಲ ಮಕ್ಕಳು ಇರೋದು ಎಜುಕೇಟೆಡ್ ಮಕ್ಕಳು. ಅವ್ರ ಮುಂದೆ ಇವೆಲ್ಲ ಪ್ರೊಸೀಜರನ್ನು ನಾವು ಮಾಡ್ತಿರ್ಬೇಕಾದ್ರೆ ಅವ್ರಿಗೂ ಒಂದು ಶಾಸ್ತ್ರದ ಪರಿಕಲ್ಪನೆ ಬರುತ್ತೆ, ಮತ್ತು ಅವರಿಗೂ ಅದರ ಒಂದು ಮಹತ್ವ ತಿಳಿಯುತ್ತೆ. ಯಾವಾಗ ನಾವು ವಿದ್ಯಾವಂತರಾಗಬೇಕು ನಿಜ, ಆದರೆ ಶಾಸ್ತ್ರದ ಅಲ್ಲಗಳೆಯೋದಲ್ಲ, ಶಾಸ್ತ್ರದಿಂದ ವಿಮುಖರಾಗಬಾರ್ದು ಮಕ್ಕಳು. ಅದಕ್ಕೋಸ್ಕರ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಎಷ್ಟು ಕೊಡ್ತೀವೋ ಅದೇ ಪ್ರಮಾಣದಲ್ಲಿ ನಾವು ಶಾಸ್ತ್ರದ ಒಂದು ವಿಚಾರಗಳನ್ನು ತಿಳಿಸ್ಬೇಕಾಗತ್ತೆ ನೋಡಿ. ಅವ್ರ ಮನೆಯ ಮಕ್ಕಳು ಅವರೆಲ್ಲ ಸೇರ್ಕೊಂಡು ಮಾಡ್ತಾ ಇರುವಂಥ ಕೆಲಸ. ಹೀಗೆ ಈ ಒಂದು ಕೆಲಸ ಏನಿದೆ, ಇದು ನಮ್ಮ ಫ್ಯಾಮಿಲಿ ಇನ್ವಾಲ್ವ್ಮೆಂಟಿಂದ ಮಾಡಿದಾಗ ಅವ್ರಿಗೂ ಗೊತ್ತಿರುತ್ತೆ, ನಾನು ಎಷ್ಟೊಂದು ಶ್ರದ್ಧೆಯಿಂದ ಈ ಮನೆಯನ್ನು ಕಟ್ಟಿದ್ದೀನಿ, ಈ ಮನೆಯ ಮಹತ್ವ ಅವ್ರಿಗೆ ಗೊತ್ತಿರುತ್ತೆ. ಆವಾಗ ನಮ್ಮ ಬದುಕಿನ ವ್ಯಾಲ್ಯೂಸ್ ಕೂಡ ಜಾಸ್ತಿ ಆಗುತ್ತೆ. ಮತ್ತು ಈ ಶಾಸ್ತ್ರದ ಮೇಲಿನ ಗೌರವದ ಜೊತೆಗೆ ತಂದೆ ತಾಯಿ ಮೇಲಿನ ಗೌರವ ಕೂಡ ಮಕ್ಕಳಿಗೆ ಜಾಸ್ತಿ ಆಗುತ್ತೆ. ಈ ರೀತಿ ಒಂದು ಪ್ರೊಸೀಜರ್ ಏನಿದೆ, ಇವೆಲ್ಲ ನೋಡಿ ನಾವು ಹಳೆಯ ಪದ್ಧತಿಗಳನ್ನು ಪ್ರಮೋಟ್ ಮಾಡ್ತಾ ಇರುವಂಥದ್ದು. ಇದು ಭಾಳಷ್ಟು ವಿದ್ಯಾವಂತರಿಗೆ ಇಷ್ಟ ಆಗಲಿಕ್ಕಿಲ್ಲ. ಆದರೆ ಆ ವಿದ್ಯಾವಂತರು ಮೊನ್ನೆ ನಿಮಗೆ ಒಂದು ನ್ಯೂಸ್ ಬಂತು. ಆ ನ್ಯೂಸಲ್ಲಿ ಏನು ಬಂತು ಅಂತಂದರೆ, ಒಬ್ಬ ಗಗನಯಾತ್ರಿ ಏನು ಹೇಳ್ತಾರೆ ಅಂತಂದರೆ, ನಾನು ಗಗನಯಾನದಲ್ಲಿರೋ ಸಂದರ್ಭದಲ್ಲಿ ನಾನಲ್ಲಿ ಒಬ್ಬನೇ ಇದ್ದೆ. ಆ ಭಯದಲ್ಲಿ, ಆ ಒಂದು ಫ್ರಸ್ಟ್ರೇಷನ್ನು, ಆ ಭಯ ಯಾರ ಹತ್ರ ಏನು ಹೇಳ್ಕೋಬೇಕಂತ ಗೊತ್ತಿಲ್ಲ. ಆವಾಗ ನನಗೆ ಹನುಮಾನ್ ಚಾಲಿಸವನ್ನು ಪಠನೆ ಮಾಡ್ತೀನಿ, ಆ ಹನುಮಾನ್ ಚಾಲಿಸ ನನಗೆ ಒಂದು ಶಕ್ತಿಯನ್ನು ಕೊಡ್ತು ಅಂತ ಅವ್ರು ಹೇಳ್ತಾರೆ. ಒಬ್ಬ ವಿದ್ಯಾವಂತ ಗಗನಯಾನಕ್ಕೆ ಹೋಗ್ತಕ್ಕಂಥ ಅಷ್ಟು ಜ್ಞಾನಿ ಇರ್ತಕ್ಕಂತಹ ವ್ಯಕ್ತಿ ಅಂತ ಒಂದು ಮಾತು ಹೇಳ್ತಾರೆ ಅಂದರೆ, ನಮ್ಮ ಶಾಸ್ತ್ರಗಳ ಶಕ್ತಿ ಎಷ್ಟಿದೆ, ನಮ್ಮ ಧರ್ಮ, ನಮ್ಮ ಮಂತ್ರ, ನಮ್ಮ ಆಚರಣೆಗಳಲ್ಲಿ ಏನೇನು ಶಕ್ತಿ ಇದೆ ನಾವು ತಿಳ್ಕೊಬೇಕಾಗತ್ತೆ. ಹಾಗಾಗಿ ಈ ಪ್ರೊಸೀಜರ್ ಕೂಡ ಆ ಒಂದು ಶಾಸ್ತ್ರದ ಭಾಗ ಅನ್ನೋದನ್ನು ಮರಿಬೇಡಿ ನೋಡಿ. ಅವರು ಅದನ್ನೆಲ್ಲ ಅರಿಶಿಣವನ್ನು, ಸಗಣಿಯನ್ನು, ಗೋಮೂತ್ರವನ್ನು ಕಲಸಿ ಎಲ್ಲ ಅವರ ಸೈಟಿಗೆ ಅದನ್ನು ಪ್ರೋಕ್ಷಣೆ ಮಾಡ್ತಾ ಇದ್ದಾರೆ. ಈ ಪ್ರೋಕ್ಷಣೆಯನ್ನು ಮಾಡಿದಾಗ ಈ ಭೂಮಿ ಒಂದು ಶುದ್ಧೀಕರಣದ ಹಂತ. ಇದೊಂದು ಶುದ್ಧೀಕರಣ ಪ್ರಕ್ರಿಯೆ. ಈ ಭೂಮಿ ಅದನ್ನೆಲ್ಲ ಗ್ರಹಿಸ್ಕೊಳ್ಳುತ್ತೆ. ಅದರಲ್ಲಿ ಏನೇನು ಕಲ್ಮಶಗಳಿದೆ ಅದನ್ನೆಲ್ಲ ಅದು ನ್ಯೂಟ್ರಲ್ ಮಾಡುತ್ತೆ. ಇದೆಲ್ಲ ಆದಮೇಲೆ ಬಿಳಿ ಸಾಸಿವೆ ಹಾಕುವಂಥದ್ದು ನಾವು ಹೇಳಿದ್ದೀವಿ ನಿಮಗೆ ಅಲ್ವಾ. ಈ ಬಿಳಿ ಸಾಸಿವೆ ಮೊಳಕೆ ಬಂದ ಮೇಲೆ ಆ ಮನೆ ಕಟ್ಟೋದಕ್ಕೆ ಅದು ನಮಗೆ ಪರ್ಮಿಷನ್ ಕೊಡುತ್ತೆ. ಹೀಗೆ ಇದೊಂದು ಶುದ್ಧೀಕರಣದ ಹಂತ.
ನಾವು ಸಿಮೆಂಟಿನ ಯುಗದಲ್ಲಿದ್ದೀವಿ. ಎಲ್ಲೇ ಹೋದರೂ ಸಿಮೆಂಟ್ ಪುಡಿನೇ ಸಿಗೋದು ನಿಮಗೆ. ಇವತ್ತು ಧೂಳು ಅಂತ ಏನು ಹಾರು ಬರ್ತಾ ಇದೆ ಬೆಂಗಳೂರಲ್ಲಿ, ಆ ಧೂಳು ಪೂರ್ತಿ ಸಿಮೆಂಟು. ಅದು ಕಣ್ಣಲ್ಲಿ ಹೋದರೆ ಕಣ್ಣು ಬೇನೆ ಬರುತ್ತೆ. ಮೊದಲು ಮಣ್ಣು ಬಿದ್ದರೆ ಏನಾಗ್ತಿರ್ಲಿಲ್ಲ. ಇವತ್ತಿನ ಮಣ್ಣು ಬಿದ್ದರೆ ಕಣ್ಣು ಬೇನೆ, ಕಣ್ಣಿಗೆ ಸಾಕಷ್ಟು ರೋಗಗಳು ಬರ್ತಾ ಇದ್ದಾವೆ. ಯಾಕೆ? ಆ ಮಣ್ಣಲ್ಲಿರುವಂಥದ್ದು ಆ ಒಂದು ಸಿಮೆಂಟಿನ ಅಂಶನೇ ಜಾಸ್ತಿ. ಯಾಕಂದರೆ ರಸ್ತೆಗಳು ಸಿಮೆಂಟು, ನಮ್ಮ ಫ್ಲೈಓವರ್ಗಳು ಸಿಮೆಂಟು, ನಮ್ಮ ಮೆಟ್ರೋ ಮಾರ್ಗಗಳು ಸಿಮೆಂಟು, ನಾವು ಕಟ್ತಾ ಇರೋ ಮನೆ ಸಿಮೆಂಟು, ನಾವು ಕಟ್ತಾ ಇರೋ ಮನೆಯ ಇಟ್ಟಿಗೆ ಕೂಡ ಸಿಮೆಂಟು. ಮಣ್ಣಿಗೆ ನಾವು ಕನೆಕ್ಷನಲ್ಲೇ ಇಲ್ಲ. ಈ ಒಂದು ವಿಚಾರವಾಗಿ ನೋಡೋಕೆ ಹೋದಾಗ ಈ ಮಣ್ಣನ್ನು ಶುದ್ಧೀಕರಣ ಮಾಡಿ ಮುಂದುವರೆದಾಗ ಆ ಮಣ್ಣಲ್ಲಿ ಇರ್ತಕ್ಕಂತಹ ಯಾವುದೇ ದೋಷಗಳಿದೆ ಅದೆಲ್ಲ ನಿವಾರಣೆ ಆಗುತ್ತೆ. ಆ ರೀತಿಯಾಗಿ ನಿವಾರಣೆಗೊಂಡಾಗ ನಿಮಗೆ ಇನ್ನಷ್ಟು ಒಂದು ಈ ಗೊತ್ತಲ್ಲ ನಿಮಗೆ, ಮನಸ್ಸಲ್ಲಿ ಒಂದು ಏನು ಮನಸ್ಸಲ್ಲಿ ಅಳುಕುಗಳಿರಬಾರ್ದು. ಈ ರೀತಿಯಾಗಿ ನಾವು ಒಂದು ಪದ್ಧತಿಯನ್ನು ಫಾಲೋ ಮಾಡಿದಾಗ ಮನಸ್ಸಲ್ಲಿ ಅಳುಕುಗಳು ಸಹ ಇರಲ್ಲ. ಅಯ್ಯೋ ಅಲ್ಲಿ ಏನಿತ್ತೋ ಏನೋ, ನಾವು ಕರೆಕ್ಟಾಗಿ ಮಾಡಿಲ್ಲ, ಅದನ್ನು ನೋಡಿಲ್ಲ, ಸೊ ಯಾರಾದರೂ ಏನಾದರೂ ಹಾಗೆ ಏನೋ ಒಂದು ಡೌಟ್ಗಳು ಬರೋಕ್ಕೆ ಶುರು ಆಗುತ್ತೆ ಮುಂದೆ ಏನೋ ಒಂದು ತೊಂದರೆ ಬಂದಾಗ. ಸೊ ಇದನ್ನು ನಾವು ಇದ್ರ ಬಗ್ಗೆ ಡೌಟ್ ಕ್ಲಿಯರ್, ಯಾಕಂದರೆ ಅದು ಭೂಮಿ ಒಳಗಿದೆ. ಒಂದು ನಾವು ಫುಟಿಂಗ್ ಹಾಕೊಂಡು ಮೇಲೆ ಬಂದು ಪ್ಲಿಂತ್ ಬೀಮ್ ಹಾಕಿ ಪ್ಲಿಂತನ್ನು ಕವರ್ ಮಾಡಿದ್ಮೇಲೆ ಸಂಪೂರ್ಣ ಅದು ಬ್ಲಾಕು ಕೆಳಗಡೆ, ಕರೆಕ್ಟಾ? ಇವತ್ತೇನು ಮಾಡ್ತಾಯಿದ್ದೀವಿ ನಾವು, ಓಡಾಡೋಕ್ಕಲ್ಲಿ ಟೈಲ್ಸ್ ಬೇಕು ಅಂತ ಪಾರ್ಕಿಂಗ್ ಟೈಲ್ಸು ಎಲ್ಲ ಹಾಕ್ಬಿಟ್ಟಾಗ ಫುಲ್ ಪ್ಯಾಕ್ ಆಗಿಬಿಡುತ್ತೆ. ಅಟ್ಲೀಸ್ಟ್ ಅದು ಕೆಳಗಡೆನೇ ನಾವು ಅದೆಲ್ಲವನ್ನು ಕೊಟ್ಟು ಆ ಭೂಮಿಯನ್ನು ಶುದ್ಧಿ ಮಾಡಿಬಿಟ್ರೆ ನಮ್ಮ ಮನಸ್ಸಲ್ಲಿ ಯಾವುದೇ ಡೌಟ್ಗಳಿರಲ್ಲ. ಹೀಗೆ ಒಂದು ಶಾಸ್ತ್ರ ಅಂತ ಬಂದಾಗ, ಶಾಸ್ತ್ರದಲ್ಲಿ ಇರ್ತಕ್ಕಂತಹ ವಿಚಾರಗಳು ಅಂತ ಬಂದಾಗ ಅವುಗಳನ್ನು ನಾವು ಪಾಲಿಸುವುದರ ಮೂಲಕ ನಾವು ಮಾರ್ಗದರ್ಶನ ಕೊಡಬೇಕು ನಮ್ಮ ಮಕ್ಕಳಿಗೆ. ನಾವೇ ಪಾಲಿಸದೆ ಹೋದರೆ ನಮ್ಮ ಮಕ್ಕಳು ಹೇಗೆ ಪಾಲಿಸ್ತಾರೆ, ನಮ್ಮ ಮಕ್ಕಳು ಹೇಗೆ ಅದಕ್ಕೆ ಗೌರವಿಸ್ತಾರೆ? ಮುಂದೆ ಕೂಡ ಅವರ ಜೀವನದಲ್ಲೂ ಅದನ್ನು ಅವರು ಕಲಿಬೇಕಲ್ವಾ? ನೋಡಿ, ಆ ಮನೆ ಯಜಮಾನರು ಆ ಒಂದು ಬಿಳಿ ಸಾಸಿವೆಯನ್ನು ಮನೆಯ ಒಂದು ಆ ಜಾಗದಲ್ಲಿ ಹರಡ್ತಾ ಇದ್ದಾರೆ. ಈ ಬಿಳಿ ಸಾಸಿವೆಯನ್ನು ಹರಡಿದ ಮೇಲೆ ಈ ಒಂದು ಶುದ್ಧೀಕರಣ ಪ್ರಕ್ರಿಯೆ ಮುಕ್ತಾಯ ಆಗುವಂಥದ್ದು. ಇಷ್ಟರ ಮೇಲೆ ನಿಮಗೆ ಒಂದು ವಾರದಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ. ಎಲ್ಲ ಕರೆಕ್ಟಾಗಿ ಮೊಳಕೆ ಬಂದಿದೆಯಾ ಇಲ್ವಾ, ಪ್ರತಿಯೊಂದು ವಿಚಾರವನ್ನು ನೀವು ಒಂದು ವಾರದಲ್ಲಿ ನಿಮಗೆ ಅದು ಕೊಟ್ಟು ಬಿಡುತ್ತೆ. ಈ ರೀತಿಯಾಗಿ ನೀವು ಕ್ಲೀನ್ ಮಾಡಿಕೊಂಡು ಎಲ್ಲ ಆದಮೇಲೆ ಭೂಮಿ ಪೂಜೆಯನ್ನು ಮಾಡ್ಕೋಬೇಕು. ಈ ಶುದ್ಧಿ ಕಾರ್ಯ ಆದಮೇಲೆ ಭೂಮಿ ಪೂಜೆ ಮಾಡುವಂಥದ್ದು ಶ್ರೇಷ್ಠ. ಈ ರೀತಿ ಮಾಡಿಕೊಂಡು ಭೂಮಿ ಶುದ್ಧಿ ಮಾಡಿಕೊಂಡು ಭೂಮಿ ಪೂಜೆ ಮಾಡಬೇಕು. ಯಾವುದೋ ಒಂದು ಚಮಚ, ಒಂದೇ ಒಂದು ಚಮಚ ಗೋಮೂತ್ರ ಹಾಕೋದು, ಒಂದೇ ಒಂದು ಚಮಚ ಗೋಮಯ ಹಾಕೋದು ಅಲ್ವಾ? ಅದರಿಂದ ಆಗಲ್ಲ. ಅದಕ್ಕೆ ಯಾವ್ಯಾವುದಕ್ಕೆ ಏನೇನು ಸಲ್ಲಬೇಕೋ ಅಷ್ಟೇ ಬೇಕಾಗುತ್ತೆ. ನಮ್ಮ ಹೊಟ್ಟೆ ತುಂಬಬೇಕಂದ್ರೆ 2 ರೊಟ್ಟಿ ಹೆಂಗೆ ಬೇಕೋ ಹಾಗೆ ಇಷ್ಟು ದೊಡ್ಡ ಸೈಟಿಗೆ ಏನು ಹಾಕಬೇಕೋ, ಎಷ್ಟು ಹಾಕಬೇಕು ಪ್ರಮಾಣ, ಆ ಪ್ರಮಾಣದಲ್ಲಿ ಹಾಕಿದಾಗ ಮಾತ್ರ ಅದೊಂದು ಶುದ್ಧಿ ಆಗುವಂಥದ್ದು. ಇವ್ರು ಮಾಡ್ಕೊಂಡಿರುವಂಥದ್ದು ಎಷ್ಟು ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಇದೊಂದು ನಿಮಗೂ ಕೂಡ ಒಂದು ಸ್ಫೂರ್ತಿ ಆಗಲಿ ಅಂತ ಈ ವಿಡಿಯೋವನ್ನು ಮಾಡಿರುವಂಥದ್ದು. ಈ ರೀತಿಯಾಗಿ ಶುದ್ಧಿ ಕಾರ್ಯವನ್ನು ಮಾಡಿಕೊಂಡು ಮನೆ ಕಟ್ಟುವ ಮೊದಲ ಹಂತ ಈ ಶುದ್ಧಿ ಕಾರ್ಯ ಅನ್ನೋದನ್ನು ಮರೆಯದೆ, ನಮ್ಮ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿ ಇದೆ. ಇದನ್ನು ಪ್ರೊಸೀಜರಲ್ಲಿ ಯಾವ್ಯಾವ್ದು ಎಷ್ಟೆಷ್ಟು ಪ್ರಮಾಣ ಅನ್ನೋದನ್ನು ಇನ್ನೊಂದು ವಿಡಿಯೋ ಇದೆ. ಆ ವಿಡಿಯೋವನ್ನು ನೋಡಿ ಆ ರೀತಿಯಾಗಿ ಶುದ್ಧಿ ಕಾರ್ಯವನ್ನು ಮಾಡಿಕೊಂಡು ನೀವು ಕೂಡ ಮನೆ ಕಟ್ಟಬೇಕಾದ್ರೆ ಬಹಳ ಒಂದು ಶ್ರದ್ಧೆಯಿಂದ ಈ ಕೆಲಸವನ್ನು ಮಾಡ್ಕೊಳ್ಳಿ. ನಿಮ್ಮ ಮನೆ ಕಟ್ಟುವ ಕೆಲಸ ಸುಭಿಕ್ಷವಾಗಿ ನಡೀಲಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ.